Welcome. I am Vagdevi. The cards are ready to reveal your future. Let us begin this journey together. ನಿಮ್ಮ ಫೈನಾನ್ಷಿಯಲ್ ವಿಚಾರಕ್ಕೆ ಏಂಜಲ್ ಗೈಡೆನ್ಸ್ ಏನಿದೆ, ನಿಮ್ಮ ಫೈನಾನ್ಷಿಯಲ್ ಸ್ಟ್ರಗಲ್ ಯಾವಾಗ ಸರಿ ಹೋಗುತ್ತೆ, ಸೊ ನಿಮ್ಮ ಆರ್ಥಿಕ ಪರಿಸ್ಥಿತಿಯ ಅಭಿವೃದ್ಧಿ ಯಾವಾಗ ಆಗುತ್ತೆ ನೋಡೋಣ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ಸೊ 3 ಕಾರ್ಡ್ ಇರ್ತೀನಿ, 3ರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ. ಮೊದಲನೇದು ಏಂಜಲ್ 1 ಕಾರ್ಡ್ ಪ್ಲೀಸ್. ಓಕೆ, 2 ಕಾರ್ಡ್ ಬಂದಿತ್ತೆ. ಎರಡನೇದು ಏಂಜಲ್ಸ್. ಓಕೆ, ಮೂರನೇದು ಓಕೆ, ಯಾರು ಮೂರನೇದು ಎಸ್ಪೆಷಲಿ ದುಡ್ಡು ಬರುತ್ತೆ ಅಂದರೆ ಏನೋ ಮುಜುಗರ, ದುಡ್ಡು ಇಸ್ಕೊಳ್ಳೋದಕ್ಕೂ ಮುಜುಗರ. ನೀವು ಕಷ್ಟಪಟ್ಟಿರ್ತೀರ, ಆ ದುಡ್ಡು ನಿಮಗೆ ಬರುತ್ತೆ ಅಂದ್ರೂ ನಿಮಗೆ ಮುಜುಗರ. ನಿಮಗೆ ದುಡ್ಡೇ ಬೇಡ ಅನ್ನೋ ಮೈಂಡ್ ಸೆಟ್ಟು. ಬಟ್ ದುಡ್ಡು ಬೇಕು ನಿಮಗೆ. ಎಲ್ರಿಗಿಂತ ಕಷ್ಟ ಇರೋದು ನಿಮಗೇನೆ, ಎಲ್ರಿಗಿಂತ ದಾರಿದ್ರ್ಯ ಇರೋದು ನಿಮಗೇನೆ. ಆದರೂ ದುಡ್ಡು ಇಸ್ಕೊಳ್ಳೋಕ್ಕೆ ನಿಮಗೆ ಮುಜುಗರ. ಸೊ ಬ್ಲಾಕೇಜಸ್ ಎಲ್ಲಿದೆ? ನಿಮ್ಮ ಮನಸ್ಥಿತಿಲಿ ಇದೆ, ಎಸ್ಪೆಷಲಿ ನನ್ನ ಮನಸ್ಥಿತಿಲೂ ಇದೆ. ಸೊ ಒಂದಷ್ಟು ಸ್ಪಿರಿಚುವಲ್ ಪವರ್ಸ್ ಇದೆ ನಿಮ್ಮ ಹತ್ರ. ಸೊ ಒಂದಷ್ಟು ನಿಮ್ಗೇನು ಬೇಕೋ ಅದನ್ನು ಪಡ್ಕೊಳ್ಳುವಂಥದ್ದು ಇದೆ. ಸೊ ಒಂದು ಬ್ಯೂಟಿಫುಲ್ಲಾಗಿ ಹೆಲ್ತಿಫುಲ್ಲಾಗಿರುವಂಥ ಬ್ಲೆಸ್ಸಿಂಗ್ಸ್ ನಿಮ್ಮ ಜೀವನಕ್ಕೆ ಬರ್ತಾ ಇದೆ. ಸೊ ಏನಿದು ಅಂದರೆ ನೋಡೋಣ. ಮೊದಲನೇದು, ಎರಡನೇದು, ಮೂರನೇದು. 3 ಬೇಕಾದರೂ ಆಯ್ಕೆ ಮಾಡ್ಕೊಳ್ಳಿ, ಇಲ್ಲ ಒಂದೇ ಸಾಕು ಅಂದರೆ ಒಂದನ್ನೇ ಆಯ್ಕೆ ಮಾಡ್ಕೊಳ್ಳಿ. ಯಾವುದು ಬೇಡ ಅಂದರೆ ವಿಡಿಯೋನ ಸ್ಕಿಪ್ ಮಾಡಿ. ಸೊ ಚಾನಲ್ಲೇ ಬೇಡ ಅಂದರೆ ಅನ್ಸಬ್ಸ್ಕ್ರೈಬರ್ ಆಗಿಬಿಡಿ. ಸೊ ಒಳ್ಳೆಯದಾಗಲಿ ನಿಮಗೆ ಅಂತ ಹಾರೈಸ್ತಾ, ಮೊದಲನೇದು, ಎರಡನೇದು, ಮೂರನೇದರಲ್ಲಿ ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ, ಏನು ಬರುತ್ತೆ ಅಂತ ನೋಡೋಣ ಬನ್ನಿ. ಸೊ ಪೇ ಯುವರ್ ಸೆಲ್ಫ್ ಫಸ್ಟ್ ಅಂತ ಇದೆ, ಪಾರ್ಟ್ನರ್ಶಿಪ್ ಅಂತ ಇದೆ. ಸೊ ಸದ್ಯಕ್ಕೆ ನಿಮ್ಮನ್ನು ನೀವು ಇಂಪಾರ್ಟೆಂಟ್ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಜಾಸ್ತಿ ಬಂದಿರೋ ಇನ್ಕಮ್ನೆಲ್ಲ ಬೇರೆಯವ್ರಿಗೆ ಕೊಡ್ತಾ ಇದ್ದೀರಾ, ಮತ್ತು ಬೇರೆಯವ್ರ ಬಿಲ್ ಪೇ ಮಾಡ್ತಿದ್ದೀರಾ. ನಿಮಗೆ ಅಂತ ನೀವೇನು ತೊಗೊಳ್ತಾ ಇಲ್ಲ, ನಿಮಗೆ ಅಂತ ನೀವೇನು ಮಾಡ್ತಾ ಇಲ್ಲ. ಬರ್ತಿರುವಂಥ ದುಡ್ಡನ್ನು ಭಾಗ ಮಾಡಿ ಇಡ್ತಾ ಇದ್ದೀರಾ, ಈ ಭಾಗ ಈ ಭಾಗ ಈ ಭಾಗ ಅಂತ. ಸೊ ಸ್ವಲ್ಪ ಒಂದು ಭಾಗನ ನಿಮ್ಮ ಸೆಲ್ಫ್ ಕೇರಿಗೆ ಇಡಿ. ನಿಮ್ಮ ಬ್ಯೂಟಿಗೋ, ಅಥವಾ ನಿಮ್ಮ ಒಡವೆಗೋ, ಅಥವಾ ನಿಮ್ಮ ಬಟ್ಟೆಗೋ, ಅಥವಾ ನಿಮ್ಮ ಪಾರ್ಲರ್ ಬಿಲ್ಲಿಗೋ, ಏನಕ್ಕಾದರೂ ಒಂಚೂರು ನಿಮ್ಮ ಸೆಲ್ಫ್ ಕೇರ್ ಕಡೆ ಕೂಡ ಒಂಚೂರು ಇನ್ವೆಸ್ಟ್ ಮಾಡಿ. ಮತ್ತು ಫ್ಯೂಚರಲ್ಲಿ ಇನ್ನೊಂದು ಸ್ವಲ್ಪ ಗಮನನ ಕೊಡಿ. ಪ್ರೆಸೆಂಟ್ ಮತ್ತು ಫ್ಯೂಚರ್ ಕಡೆ ಗಮನನ ಕೊಡಿ. ಪಾಸ್ಟಿಂದ ಬರೀ ಬೇರೆಯವ್ರು ನಿಮ್ಮ ಹಣದಲ್ಲಿ ಇದ್ದಾರೆ ಹೊರತು ನೀವು ಯಾರ ಹಣದಲ್ಲೂ ಇಲ್ಲ. ಅಟ್ಲೀಸ್ಟ್ ನಿಮಗೋಸ್ಕರ ಆದರೂ ನಿಮ್ಮ ಹಣನ ಉಪಯೋಗಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಒಂಚೂರು ಹೀಲ್ ಬೇಕಾಗಿದೆ ನಿಮಗೆ. ಸೊ ಹೀಲ್ ಕೂಡ ಸಿಗುತ್ತೆ. ಜೊತೆಗೆ ಒಂಚೂರು ಸಪೋರ್ಟ್ ಬೇಕು ನಿಮಗೆ, ನನ್ನ ಕೈಲಿ ಆಗ್ತಿಲ್ಲ ಅನ್ನುವಂಥದ್ದು ಇದೆ. ಸೊ ಕೆರಿಯರ್ ವಿಚಾರದಲ್ಲೂ ಪರ್ಸ್ನಲ್ ಲೈಫಲ್ಲೂ ಸೊ ಎರಡೂ ಕಡೆ ನಿಮಗೆ ಯಾರ್ದಾದ್ರೂ ಸಪೋರ್ಟ್ ಬೇಕು, ನನ್ನ ಕೈಲಿ ಆಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಖಂಡಿತವಾಗ್ಲೂ ನಿಮಗೆ ಕೆರಿಯರಲ್ಲಿ ಮತ್ತು ಪರ್ಸ್ನಲ್ ಲೈಫಲ್ಲಿ ಸಪೋರ್ಟ್ ಅನ್ನೋದು ಬರ್ತಾ ಇದೆ. ನೀವೇನು ಒಂದು ತಾಳ್ಮೆಯಿಂದ ಕಾಯ್ತಾ ಇದ್ದೀರಾ ಇಂಥ ವ್ಯಕ್ತಿ ಬರಬೇಕು ಅಂತ, ಅಂಥ ವ್ಯಕ್ತಿ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಎಲ್ಲೋ ಒಂದು ಕಡೆ ನಿಮಗೆ ಸಹಾಯ ಕೊಟ್ಟರೆ ನೀವು ತಗೊಳ್ಳೋದಕ್ಕೆ ರೆಡಿ ಇಲ್ಲ. ಸೊ ಹಾಗಾಗಿ ಒಂಚೂರು ಸಹಾಯ ಕೊಟ್ಟರೆ ಅದನ್ನು ತಗೊಳ್ಳಿ ಎನ್ನುವಂಥದ್ದು ಇದೆ. ಜೊತೆಗೆ ಮತ್ತೆ ಒಂದು ರೀತಿ ನಿಮ್ಮನ್ನು ನೀವು ಚೆರಿಷ್ ಮಾಡ್ಕೊಳ್ಳಿ, ಮತ್ತು ನಿಮ್ಮ ಸ್ಕಿಲ್ಲನ್ನು ಡೆವಲಪ್ ಮಾಡ್ಕೊಳ್ಳಿ. ಇದರಿಂದ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ. ನಾವೇ ಮಾಡಬೇಕು ಸರಿ. ಕೆಲವು ಸತಿ ಕೆಲಸಗಳು ನಮ್ಮ ಕೈಯಿಂದ ಆಗೋದಿಲ್ಲ, ಆಗ ಬೇರೆಯವ್ರು ಮಾಡಿಕೊಡ್ತಾರೆ. ಸೊ ಅದಕ್ಕೆ ಅವರಿಗೂ ಕೂಡ ಏನೋ ಒಂದು ಬೆನಿಫಿಟ್ ಆಗತ್ತೆ. ಸೊ ಯಾಕೆ ಅದನ್ನು ಒಂದು ರೀತಿ ಮುಜುಗರದ ರೀತಿಲಿ ಹೋಗ್ತೀರಾ, ಯಾರ ಸಹಾಯನೂ ತೊಗೊಳ್ಳೋದಿಲ್ಲ ಅಂತೀರಾ. ಸೊ ಸ್ವಲ್ಪ ತೊಗೊಳ್ಳಿ, ನಿಮ್ಮ ಕಷ್ಟ ಬೇರೆಯವರಿಗೆ ನೋಡೋಕ್ಕಾಗ್ತಾ ಇಲ್ಲ. ಸೊ ಬೇರೆಯವ್ರ ಸಹಾಯ ತೊಗೊಳ್ಳಿ ಅನ್ನುವಂಥದ್ದು ಇದೆ. ತಗೊಳ್ಳಿ. ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ?
ಸೊ ಸಹಾಯ ಕೇಳೋಕ್ಕೆ ರೆಡಿ ಇಲ್ಲ ನೀವು, ಸಹಾಯನ ತಗೊಳಕ್ಕೂ ರೆಡಿ ಇಲ್ಲ. ಇಲ್ಲೂ ಅದೇ ಇದೆ. ಸಹಾಯ ಕೇಳೋಕ್ಕೂ ರೆಡಿ ಇಲ್ಲ ನೀವು, ಸಹಾಯ ತಗೊಳ್ಳೋದಕ್ಕೂ ರೆಡಿ ಇಲ್ಲ. ಸೊ ಸಹಾಯ ಕೇಳಿ ಮತ್ತು ಸಹಾಯನ ತಗೊಳ್ಳಿ ಅನ್ನುವಂಥದ್ದು ಇದೆ. ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಇರಬೇಕು. ಕೆಲವು ಸತಿ ನಾವು ಸಹಾಯ ಮಾಡ್ತೀವಿ, ಕೆಲವು ಸತಿ ನಮ್ಗೆ ಇನ್ಯಾರು ಸಹಾಯ ಮಾಡ್ತಾರೆ. ಒಟ್ನಲ್ಲಿ ಒಳ್ಳೇದೇ ತಾನೇ ಆಗ್ತಾ ಇದೆ, ನಿಮಗೆ ಒಂಚೂರು ಸ್ಟ್ರೆಂತ್ ಬರುತ್ತೆ. ಸೊ ಯೋಚನೆ ಮಾಡಬೇಡಿ ಅನ್ನುವಂಥದ್ದು ಇದೆ. ಸೊ ದುಡ್ಡನ್ನ ಯಾರು ವೇಸ್ಟ್ ಮಾಡಬೇಡಿ, ವೇಸ್ಟ್ ಮಾಡ್ತಾ ಇಲ್ಲ, ಬಟ್ ಕೆಲವರು ವೇಸ್ಟ್ ಮಾಡಬೇಡಿ. ಅಗತ್ಯ ಇರೋರಿಗೆ ಕೊಡಿ, ಯಾರ್ಯಾರಿಗೋ ಕೊಟ್ಬಿಡ್ತೀರಾ. ಸೊ ಸಿಕ್ದೋರಿಗೆ ಸೀರುಂಡೆ ಅನ್ನುವಂಥ ರೀತಿಲಿ ಇದೆ. ಸೊ ಎಲ್ಲೋ ಒಂದು ಕಡೆ ಅಗತ್ಯತೆನ ಮೀರಿದವರಿಗೆ ಕೊಡೋದಕ್ಕಿಂತ ಅಗತ್ಯ ಇರೋರಿಗೆ ಕೊಟ್ಟರೆ ಖಂಡಿತವಾಗ್ಲೂ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಪ್ರಾರ್ಥನೆಗೆ, ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಜನಗಳ ಮುಖೇನ ದೇವರು ಕೊಡ್ತಾರೆ. ಸೊ ದೇವರೇ ಬಂದು ಹೇಳಿದಾಗ ನೀವು ಕೇಳಿಸ್ಕೊಳ್ಳೋದಕ್ಕೆ ತಯಾರಿದ್ದೀರಾ, ಅಥವಾ ದೇವರು ಏನು ಹೇಳ್ತಿದ್ದಾರೆ ನೀವಿಗೆ ಈಗಾಗಲೇ ಕೊಟ್ಟಿರೋ ಉತ್ತರಗಳಲ್ಲಿ ನೀವು ಎಷ್ಟನ್ನು ಅನಲೈಸ್ ಮಾಡಿದ್ದೀರಾ, ಅರ್ಥ ಮಾಡ್ಕೊಂಡಿದ್ದೀರಾ, ಇದ್ರ ಕಡೆ ಕೂಡ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಫೈನಾನ್ಷಿಯಲ್ ವಿಚಾರಕ್ಕೆ ನಿಮಗೆ ಸಾಕಷ್ಟು ಗೈಡೆನ್ಸ್ ಕೊಟ್ಟಿದ್ದಾರೆ ದೇವರು, ಅದನ್ನು ನೀವೆಲ್ಲೋ ಒಂದು ಕಡೆ ತೊಗೊಂಡಿಲ್ಲ, ಅದನ್ನು ತಗೊಳ್ಳಿ, ಗೈಡೆನ್ಸನ್ನು, ಸರಿ ಹೋಗುತ್ತೆ ಅನ್ನುವಂಥದ್ದು ಇದೆ. ಯಾರು ನಿಮ್ಮನ್ನು ನಂಬ್ತಾರೋ ಇಲ್ವೋ, ನಿಮ್ಮನ್ನು ನೀವು ನಂಬಬೇಕು. ದೇವ್ರ ಹತ್ರ ಯಾರು ಕೇಳಿದ್ದು ನಡೆಯುತ್ತೋ ಇಲ್ವೋ, ನೀವು ಕೇಳಿದ್ದು ನಡೀತಾ ಇದೆ, ನಿಮ್ಗೆ ಅದು ಗೊತ್ತಾಗ್ತಿಲ್ಲ ಅಂತ ಅನಿಸುತ್ತೆ ಅಷ್ಟೇ. ನಿಮ್ಮ ಜೀವನ ಒಂದು ಮಿರಾಕಲ್ ರೀತಿ ಬದಲಾಗ್ತಾ ಇದೆ. ಸೊ ಎಲ್ಲ ಪ್ರಶ್ನೆಗೂ ಉತ್ತರ ಸಿಕ್ಕಿದೆ, ಇನ್ನೊಂದಷ್ಟು ಪ್ರಶ್ನೆಗೆ ಉತ್ತರ ಸಿಗುತ್ತೆ, ಕಾಯ್ತಾ ಇರಿ ಅನ್ನುವಂಥದ್ದು ಇದೆ. ಸೊ ಡಿವೈನ್ ನಿಮ್ಮ ಜೊತೆ ಯಾವಾಗಲೂ ಇದೆ, ನಿಮಗೆ ಯಾವಾಗಲೂ ರೆಸ್ಪಾನ್ಸ್ ಮಾಡ್ತಾ ಇರುತ್ತೆ. ನಿಮ್ಮ ಪ್ರಾರ್ಥನೆಗಳಿಗೆ ಎಲ್ಲದಕ್ಕೂ ಕೂಡ ಬೆಲೆ ಇದೆ. ಸೊ ಎಲ್ಲೋ ಒಂದು ಕಡೆ ನೀವೇ ಅದನ್ನು ನೆಗ್ಲೆಕ್ಟ್ ಮಾಡ್ತಿದ್ದೀರಾ, ನೀವೇ ಒಂದು ರೀತಿಲಿ ನಿಮ್ಮ ಪ್ರಾರ್ಥನೆಗೆ ಬೆಲೆನ ಕೊಡ್ತಾ ಇಲ್ಲ. ದೇವರೇ ನಂಗೆ ಕಾಸು ಕೊಡು, ದೇವರೇ ನಂಗೆ ಕೆಲಸ ಕೊಡು, ದೇವರೇ ನಂಗೆ ಅದು ಬೇಕು, ದೇವರೇ ನಾನು EMI ಕಟ್ಟಬೇಕು, ದೇವರೇ ನಾನು ಬಾಡಿಗೆ ಕಟ್ಟಬೇಕು, ದೇವರೇ ನಾನು ಬಿಲ್ ಕಟ್ಟಬೇಕು, ದೇವರೇ ನನ್ನ ಕಾರ್ ಬಿಲ್ ಕಟ್ಟಬೇಕು, ಊಟ ಕಟ್ಟಬೇಕು, ಸ್ಕೂಲ್ ಬಿಲ್ ಕಟ್ಟಬೇಕು, ಸೊ ಮಕ್ಕಳನ್ನ ಸಾಕಬೇಕು, ಎಲ್ಲನೂ ಇದೆ. ಸೊ ಎಲ್ಲನೂ ಸಾಕಬೇಕು, ಮಾಡಬೇಕು, ಅಥವಾ ನಾನು ನೋಡ್ಕೊಳ್ಬೇಕು, ನಾನು ಬೆಳಿಬೇಕು ಅಂತ ಅಂದಾಗ ದೇವ್ರ ಮುಂದೆ ಕೇಳಿರ್ತೀರಲ್ವ, ಅದು ಭಗವಂತನ ಕೇಳಿದೆ, ಯಾರ್ದೋ ಒಬ್ರು ಮುಖಾಂತರ ಸಹಾಯನ ಕೊಡ್ತಿದ್ದಾರೆ, ತಗೊಳ್ಳಿ. ಖಂಡಿತವಾಗ್ಲೂ ನಿಮ್ಮ ಶತ್ರುಗಳ ಮುಖಾಂತರ ಯಾವುದೇ ಸಹಾಯನ ಕಳಿಸೋದಿಲ್ಲ ಅದು. ಸೊ ದೇವರು, ಸೊ ಹಾಗಾಗಿ ಯಾಕೆ ಯೋಚನೆ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ದೇವ್ರು ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ. ಯಾಕೋ ನಿಮ್ಮ ದುಡ್ಡು ನೀವು ದೇವ್ರ ಮೇಲೆ ಎಷ್ಟೇ ಕೋಪಿಸ್ಕೊಂಡಿದ್ರು, ಎಷ್ಟೇ ಏನು ಬೇಡ ಅಂತ ಇದ್ರೂ ಕೂಡ ಇವಾಗ ನಿಮಗೆ ಸರಿಯಾಗಿ ದುಡ್ಡು ಬರ್ತಾ ಇದೆ, ಅನುಕೂಲ ಆಗ್ತಾ ಇದೆ, ಫೈನಾನ್ಷಿಯಲಿ ಅಲ್ಲಿಗೆ ಮ್ಯಾನೇಜ್ ಆಗ್ತಾ ಇದೆ ಅಂದರೆ ನಿಮ್ಗೆ ಯಾರು ಕೊಡ್ತಿದ್ದಾರೆ? ಸೊ ಭಗವಂತನೇ ಕೊಡ್ತಾ ಇರೋದು. ಸೊ ಒಂಚೂರು ದೇವ್ರ ಮೇಲೆ ಇರೋ ಕೋಪನ ಕಮ್ಮಿ ಮಾಡ್ಕೊಳ್ಳಿ, ಇನ್ನೂ ಹೆಚ್ಚಿನ ದುಡ್ಡು ಬರುತ್ತೆ. ಯಾಕೆ ದೇವ್ರಿಗೆ ನೀವು ಇಷ್ಟ ಅಂದರೆ ನಿಮ್ಮ ಒಳ್ಳೆತನ, ನಿಮ್ಮ ಪ್ರೀತಿಸೋದಕ್ಕೆ 1000 ಕಾರಣ ಇದೆ ನಿಮ್ಮಲ್ಲಿ. ಸೊ ನೀವು ತುಂಬ ಪ್ರೀತಿಗೆ ಅರ್ಹರು. ಆ ಕಾರಣಕ್ಕೋಸ್ಕರ ದೇವರು ನಿಮ್ಮನ್ನು ಪ್ರೀತಿಸ್ತಾರೆ, ನೀವೇನೇ ಕೇಳಿದ್ರು ಕೊಡ್ತಾರೆ. ಸೊ ಯೋಚನೆ ಮಾಡಬೇಡಿ, ಎಲ್ಲವೂ ಕೂಡ ಒಳ್ಳೆಯದಾಗತ್ತೆ. ನೀವಾಗಿರಿ. ಎಲ್ಲೋ ಒಂದು ಕಡೆ ನೀವು ನಿಮ್ಮ ಜೀವನದಲ್ಲಿ ಹಳೇದನ್ನು ಮರ್ತಿಲ್ಲ, ಈ ಪ್ರಪಂಚ ಬೇಡ, ಬದುಕು ಬೇಡ ಅನ್ನುವಂಥ ಮನಸ್ಥಿತಿಲಿ ಇದ್ದೀರಾ. ಅದು ಒಳ್ಳೆಯದಲ್ಲ, ಆ ಥರ ಇರಬೇಡಿ. ಸೊ ಪೂರ್ತಿ ನೀವು ದೀರ್ಘಾಯುಷ್ಮಾನ್ ಭವ ಅಂತ ಆಶೀರ್ವಾದ ಮಾಡಿಸ್ಕೊಂಬಿಟ್ಟಿದ್ದೀರಾ. ಸೊ ನಿಮ್ಗೆ ಇಷ್ಟ ಇರಲಿ ಇಲ್ದಿರ ಇರಲಿ, ಯು ಹ್ಯಾವ್ ಟು ಸರ್ವೈವಲ್. ಸೊ ಮಾಡಿ, ಜೊತೆಗೆ ಒಂದಷ್ಟು ಬೇಡದಿರೋ ಜನಗಳಿಂದ, ಬೇಡದಿರೋ ವಸ್ತುಗಳಿಂದ, ಬೇಡದಿರೋ ಸ್ಥಳಗಳಿಂದ ನಿಮ್ಮನ್ನು ನೀವು ದೂರ ಇಟ್ಕೊಳ್ಳಿ. ಸೊ ದುಡ್ಡು ನಿಮಗೆ ಬಂದೇ ಬರುತ್ತೆ. ಸದ್ಯಕ್ಕೆ ನೀವು ಯಾರಿಗಾದರೂ ಡೊನೇಟ್ ಮಾಡಬೇಕು ಅಂದ್ಕೊಂಡ್ರೆ, ಸೊ ನಿಜವಾಗ್ಲೂ ಅಗತ್ಯ ಇರೋರಿಗೆ ವಸ್ತುಗಳನ್ನ ಕೊಡಿ, ದುಡ್ಡು ಕೊಟ್ಟು ಅವ್ರನ್ನ ಹಾಳು ಮಾಡೋಕ್ಕೆ ಹೋಗಬೇಡಿ ಅನ್ನುವಂಥದ್ದು ಇದೆ. ಸೊ ಒಂದಷ್ಟು ಅಗತ್ಯ ಇರೋರಿಗೆ ಮಾಡಿ ಅನ್ನುವಂಥದ್ದು ಇದೆ. ನಿಮ್ಮ ಫೈನಾನ್ಷಿಯಲ್ ವಿಚಾರಕ್ಕೆ ಬರೋದಾದರೆ ಎಲ್ಲ ಚೆನ್ನಾಗಿದೆ, ಭಗವಂತ ಕೊಡ್ತಾನೆ ಇದ್ದಾನೆ. ಸೊ ನೀವು ಹೇಗೆ ಎಷ್ಟು ನಂಬಿಕೆ ಇಡ್ತೀರೋ ಅಷ್ಟು, ಎಷ್ಟು ಸೀರಿಯಸ್ ಆಗಿರ್ತೀರೋ ಅಷ್ಟು, ಎಷ್ಟು ಲೆಟ್ ಗೋ ಅಥವಾ ಏನು ಉಡಾಫೆಲ್ ಕೇಳ್ತೀರೋ ಅಷ್ಟು ಉಡಾಫೆಲ್ ಇದೆ ಅಷ್ಟೇ ಅಲ್ಲಿ. ಸೊ ಸರಿಯಾದ ರೀತಿಲಿ ನೀವು ಸಹಾಯನ ತಗೊಳ್ಳಿ. ಸೊ ನಿಮಗೆ ದೇವರೇ ಸಹಾಯ ಮಾಡ್ತಾ ಇರೋದು, ಬೇರೆ ಯಾರೂ ಮಾಡ್ತಿಲ್ಲ. ಸೊ ದೇವರ ಸಹಾಯನ ತಗೊಳ್ಳಿ ಅನ್ನುವಂಥದ್ದು ಇದೆ. ಮೂರನೇದು, ಯಾರು ಆಯ್ಕೆ ಮಾಡಿದ್ದೀರಾ, ಸೊ ಸಾಕಷ್ಟು ಬ್ಲಾಕೇಜಸ್ ನಿಮ್ಮ ಜೀವನದಲ್ಲಿ ಇದೆ. ಸೊ ಆ ಸಮಸ್ಯೆಗಳಿಂದ ಎಲ್ಲ ನಿಮ್ಮನ್ನು ಮೇಲೆ ತೆಗ್ದಿದ್ದಾರೆ. ಸೊ ಎಲ್ಲೋ ಒಂದು ಕಡೆ
ನೆಗೆಟಿವ್ ಎನರ್ಜಿಯಿಂದ ನಿಮ್ಮನ್ನು ಸಮಸ್ಯೆಗೆ ಒಳಪಡಿಸಿದ್ದಾರೆ. ಅದರಿಂದ ನಿಮ್ಮ ಕೆಲಸ ಕಾರ್ಯಗಳೆಲ್ಲ ನಿಂತಿರುವಂಥದ್ದು, ಲೈಫಲ್ಲಿ ಮೂಮೆಂಟ್ ಆಗದೇ ಇರುವಂಥದ್ದು, ಒಂದಷ್ಟು ಗ್ರ್ಯಾಟಿಟ್ಯೂಡ್ ಏನಿದೆ ನಿಮಗೆ, ಅಥವಾ ಏನು ಕೃತಜ್ಞತಾ ಭಾವ ಇದೆ, ಆ ಕೃತಜ್ಞತಾ ಭಾವದಿಂದಷ್ಟೇ ನಿಮ್ಮ ಜೀವನ ಮುಂದುವರಿತಾ ಇದೆ. ಎಲ್ಲೋ ಒಂದು ಕಡೆ ಇಲ್ಲಿ ಸೆಕೆಂಡ್ ಒನ್ ಯಾರು ಆಯ್ಕೆ ಮಾಡಿದ್ದೀರಾ, ನಿಮಗೆ ಸ್ವಲ್ಪ ಕೃತಜ್ಞತೆ ಭಾವ ಕಮ್ಮಿ ಅಂತ ಅನಿಸುತ್ತೆ. ಇಲ್ಲಿ ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ, ತುಂಬಾ ಕೃತಜ್ಞತಾ ಭಾವ ಇದೆ. ಅದರಿಂದ ನೀವು ಸರ್ವೈವಲ್ ಆಗ್ತಿದ್ದೀರಾ. ಬಟ್ ತುಂಬಾ ಪ್ರೋಗ್ರೆಸ್ಸಿಗೆ ಅಡ್ಡಿ ಮಾಡಿದ್ದಾರೆ, ಅಥವಾ ನಿಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ನಿಲ್ಲಿಸಿದ್ದಾರೆ, ಬಹಳಷ್ಟು ತೊಂದರೆಗಳನ್ನ ಮಾಡಿದ್ದಾರೆ. ಬಟ್ ಆ ಎಲ್ಲ ಸಮಸ್ಯೆಗಳಿಂದನೂ ನಿಮ್ಮನ್ನು ಹೊರಗೆ ತಗೊಂಬಂದಿದ್ದಾರೆ ಅನ್ನುವಂಥದ್ದು ಇದೆ. ಸೊ ಡಿಟಾಕ್ಸ್ ಯುವರ್ ಫ್ರೆಂಡ್ಶಿಪ್ ಅಂತ ಇದೆ. ಎಲ್ಲೋ ಒಂದು ಕಡೆ ನಿಮ್ಮ ಸ್ನೇಹಿತರಿಂದ ನಿಮಗೆ ದುಡ್ಡು ಮತ್ತು ಹಣಕಾಸಿನ ವಿಚಾರದಲ್ಲಿ ತೊಂದರೆಗಳಾಗ್ತಾ ಇದೆ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ಒಂಚೂರು ನಿಮ್ಮ ಹಣಕಾಸು ವಿಚಾರ, ಸ್ನೇಹಿತರ ವಿಚಾರ, ಸ್ನೇಹದ ಮಧ್ಯೆ ಹಣಕಾಸಿನ ಮಧ್ಯೆ ಸಂಬಂಧಗಳನ್ನ ತರೋದಕ್ಕೆ ಹೋಗಬೇಡಿ ಎನ್ನುವಂಥದ್ದು ಇದೆ. ಜೊತೆಗೆ ಯಾರು ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ ಅವರೆಲ್ಲ ನಿಮ್ಮ ದುಡ್ಡಿಗೋಸ್ಕರ ಇದ್ದಾರೆ. ಬಹಳಷ್ಟು ಜನ ನಿಮ್ಮ ರಿಲೇಟಿವ್ಸ್ ಆಗಲಿ ಅಥವಾ ಬೇರೆ ಇನ್ಯಾವುದೇ ಅಸೋಸಿಯೇಷನ್ಸ್ ಆಗಲಿ ಎಲ್ಲವೂ ಕೂಡ ನಿಮ್ಮ ದುಡ್ಡಿಗೋಸ್ಕರನೇ ನಿಮ್ಮ ಜೊತೆ ಇದೆ. ನಿಜವಾಗ್ಲೂ ನಿಮಗೆ ಇನ್ಸ್ಪೈರ್ ಮಾಡೋರು ಯಾರಾದರೂ ಸಪೋರ್ಟಿವ್ ಆಗಿರೋರು ಇದ್ದರೆ ಅಂಥವ್ರ ಜೊತೆ ನಿಮ್ಮ ಫ್ರೆಂಡ್ಶಿಪ್ಪನ್ನು ಮಾಡ್ಕೊಳ್ಳಿ, ಇಲ್ಲ ಅಂದರೆ ಅಂಥವ್ರಿಂದ ದೂರ ಇರಿ ಅನ್ನುವಂಥದ್ದು ಇದೆ. ಸೊ ಎಲ್ಲೋ ಒಂದು ಕಡೆ ನಿಮ್ಮ ಫೈನಾನ್ಷಿಯಲ್ ಹೊಡೆತಕ್ಕೆ ಕಾರಣ, ಅಥವಾ ನಿಮಗೆ ನಿಜವಾದ ಫೈನಾನ್ಷಿಯಲ್ ಬೆಲೆ ಗೊತ್ತಾಗಬೇಕು ಅಂದರೆ ಕೆಲವು ನಿರ್ಧಾರಗಳನ್ನ ತಗೊಳ್ಬೇಕು. ಎಸ್ಪೆಷಲಿ ಫ್ರೆಂಡ್ ಸರ್ಕಲಿಂದ, ರಿಲೇಟಿವ್ಸಿಂದ, ಯಾರು ನೆಗೆಟಿವಿಟಿ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಿದ್ದಾರೆ ಇಂಥವ್ರಿಂದ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಇದೆ. ಜೊತೆಗೆ ನೋ ಮೋರ್ ಕಂಪ್ಲೈನಿಂಗ್ ಅಂತ ಇದೆ. ತುಂಬ ಕಂಪ್ಲೇಂಟ್ ಮಾಡ್ತೀರಾ. ಸೊ ಇದಿಲ್ಲ ಅದಿಲ್ಲ, ಹಾಗಾಯಿತು ಹೀಗಾಯಿತು, ಅದು ಬೇಕು ಇದು ಬೇಕು, ಅದು ತಪ್ಪು, ಇದು ಸರಿ, ಇದು ತಪ್ಪು, ಅದು ಸರಿ, ಇದು ಇಷ್ಟು ದುಡ್ಡು ಸಾಲಲ್ಲ, ಅದಕ್ಕೆ ಅಷ್ಟೊಂದು ದುಡ್ಡಾಯಿತು, ಈ ಥರ ಕಂಪ್ಲೇಂಟ್ ಮಾಡೋದು ನಿಲ್ಲಿಸಿ ಅನ್ನುವಂಥದ್ದು ಇದೆ. ಕಾನ್ಫಿಡೆಂಟ್ ಆಗಿರಿ. ಇದಕ್ಕೆ ಇಷ್ಟು ದುಡ್ಡು ಆಯಿತು, ಇದಕ್ಕೆ ಇಷ್ಟು ದುಡ್ಡು ಬೇಕಾ, ಇಷ್ಟು ದುಡ್ಡು ಬೇಕು. ಸೊ ಒಂದು ಸತಿ ಮಾತಾಡಿದ್ಮೇಲೆ ಅದು ಮುಗಿದೋಯ್ತು. ಅದು ದೊಡ್ಡದಾದರೂ ಆಗಿರಲಿ, ಚಿಕ್ಕದಾದರೂ ಆಗಿರಲಿ, ಅದು ಒಂದು 50 ಪೈಸೆ ಆದರೂ ಆಗಿರಲಿ, ಅದೊಂದು 500 ಕೋಟಿ ಆದರೂ ಆಗಿರಲಿ, ವಾಟ್ ಎವರ್ ಸಿಚುವೇಶನ್ ಡಿಮ್ಯಾಂಡ್, ಅಥವಾ ನೀವೇನು ಪರ್ಚೇಸ್ ಮಾಡ್ತೀರಾ ಅಥವಾ ನೀವೇನು ಸ್ಪೆಂಡ್ ಮಾಡ್ತೀರಾ ಅದ್ರ ಮೇಲೆ ಇಂಪಾರ್ಟೆಂಟ್. ಅದು ಅಲ್ಲಿಗೆ ಮುಗೀತು, ಅದು ಅಲ್ಲಿಗೆ ಇನ್ನು ಮುಂದುವರಿಯುತ್ತಾ ಅದು ನಿಮ್ಮ ಇಷ್ಟ. ಬೇಕಾ ಬೇಡವಾ ಅದು ನೀವು ನಿರ್ಧಾರ ತಗೊಳ್ಳಿ. ಅದ್ರ ಬಗ್ಗೆ ತುಂಬ ಕಂಪ್ಲೇಂಟ್ ಮಾಡಬೇಡಿ. ಏನೋ ಒಂದು ವಸ್ತು ತಂದಿರ್ತೀವಿ, ಅದು ಹಾಳಾಯಿತು ಅಂದರೆ ಇದು ಕೊಟ್ಟೋ ಹಾಳಾಯಿತು, ಇದು ಕೊಟ್ಟೋ ಹಾಳಾಯಿತು, ಇದು ಕೊಟ್ಟೋ ಹಾಳಾಯಿತು, ಹೀಗೆ ಹೋಗ್ತಾ ಇರುತ್ತೆ. ಎನರ್ಜಿ ಕಟ್ ಮಾಡಿ. ಅದು ಅಲ್ಲಿಗೆ ಬಂತು, ಅದಾಯಿತು, ಅದು ಹೋಯಿತು. ಸೊ ಎಷ್ಟೋ ಕೋಟಿ ದುಡಿದ್ರು ಒಂದೊಂದು ದಿನ ಪ್ರಾಣನೇ ಬಾಳಿಕೆಗೆ ಬರೋಲ್ಲ, ಪ್ರಾಣವನ್ನೇ ಬಿಟ್ಟು ಹೋಗ್ಬಿಡುತ್ತೆ, ದೇಹನ ಬಿಟ್ಟು ಪ್ರಾಣ ಹೋಗುತ್ತೆ. ಅಂಥದ್ರಲ್ಲಿ ವಸ್ತುಗಳನ್ನೆಲ್ಲ ಅಷ್ಟೊಂದು ಇಂಪಾರ್ಟೆಂಟ್ ಕೊಟ್ಟು ಒಳ್ಳೆ ರಬ್ಬರ್ ಬ್ಯಾಂಡ್ ಥರ ಎಳೆಯೋದನ್ನು ನಿಲ್ಲಿಸಿ. ಸೊ ಕಂಪ್ಲೇಂಟ್ ಮಾಡೋದನ್ನು ನಿಲ್ಲಿಸಿ. ನಂಗೆ ಇದು ಬೇಕು, ನಂಗೆ ಅದು ಬೇಕು, ನಂಗೆ ಅದೇ ಆಗಬೇಕು, ಇದೇ ಆಗಬೇಕು ಅಂತ. ಸಂತೋಷವಾಗಿರೋದಕ್ಕೆ ಏನು ಬೇಕು, ಎಷ್ಟು ಬೇಕು ಎಲ್ಲವೂ ಕೂಡ ನೀವು ಸರಿಯಾದ ರೀತಿಯಲ್ಲಿ ಯುಟಿಲೈಸ್ ಮಾಡ್ಕೊಂಡು ಹೋಗಿ ಅನ್ನುವಂಥದ್ದು. ಸೊ ಎಲ್ಲೋ ಒಂದು ಕಡೆ ನೀವು ದುಡ್ಡನ್ನು ವಿಜುವಲೈಸೇಷನ್ ಮಾಡಲ್ಲ ಅಂತ ಅನಿಸುತ್ತೆ. ಐ ಮೀನ್ ನನ್ನ ಹತ್ರ ದುಡ್ಡಿದೆ ಅಂತ ಮ್ಯಾನಿಫೆಸ್ಟ್ ಮಾಡ್ಕೊಳ್ಬೇಕು. ನನ್ನ ಹತ್ರ ದುಡ್ಡಿದೆ, ಇವಾಗ ನಾವೇನೋ ಒಂದು ಆಸೆ ಬರುತ್ತೆ, ನಾನೊಂದು ಚಾಕ್ಲೇಟ್ ತಿನ್ನಬೇಕು ಅನ್ನೋದ್ರಿಂದ ಹಿಡಿದು ನಾನೊಂದು ಫ್ಲೈಟ್ ತೊಗೊಳ್ಬೇಕು ಅನ್ನೋವರೆಗೂ. ಸೊ ಇದು ಬೇಕು, ಇದು ಬೇಡ, ಇದು ಬೇಕು, ಇದು ಬೇಡ ಅನ್ನೋದಕ್ಕಿಂತ ನಾನು ತೊಗೊಳ್ತೀನಿ ಅನ್ನುವಂಥ ಭಾವನೆಯಲ್ಲೇ ನಾವು ಆಲ್ರೆಡಿ ತೊಗೊಂಡಿದ್ದೀವಿ ಅನ್ನುವಂಥ ಭಾವನೆಗೆ ಹೋಗುತ್ತೆ. ನಾವು ಆಲ್ರೆಡಿ ತೊಗೊಂಡಿದ್ದೀವಿ ಅಂತ ಭಾವನೆಗೆ ಹೋದರೆ ನಮ್ಮ ಹತ್ರ ದುಡ್ಡಿದೆ ಅಂತಲೇ ಆ ಭಾವನೆ ಬರುತ್ತೆ. ಡೆಫಿನೆಟ್ಲಿ ಇದೆಲ್ಲ ಕೆಲಸ ಮಾಡುತ್ತೆ. ತುಂಬ ಆಶೀರ್ವಾದ ಇದೆ ನಿಮಗೆ, ತುಂಬ ಬ್ಲೆಸ್ಸಿಂಗ್ಸ್ ಇದೆ. ನಿಮ್ಮ ಸುತ್ತಮುತ್ತ ಇರೋರಿಂದನೇ ನಿಮ್ಗೆ ಸಮಸ್ಯೆ ಆಗ್ತಾ ಇದೆ. ನಿಮ್ಮ ಸೋಕಾಲ್ಡ್ ಫ್ರೆಂಡ್ಶಿಪ್ ಅಥವಾ ಸೋಕಾಲ್ಡ್ ರಿಲೇಟಿವ್ಸ್ ಕಡೆಯಿಂದನೇ ನಿಮಗೆ ನೆಗೆಟಿವಿಟಿ ಮಾಡಿದ್ದಾರೆ. ಇವ್ರನ್ನೆಲ್ಲ ದೂರ ಮಾಡ್ಕೊಳ್ಳಿ. ಏನು ಬೇಕೋ ಜೀವನದಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ, ಭಗವಂತನ ದಯೆನ ನಿಮ್ಮ ಜೊತೆ ಇಟ್ಕೊಳ್ಳಿ. ಖಂಡಿತವಾಗ್ಲೂ ನಿಮಗೆ ದುಡ್ಡು ಬರುತ್ತೆ. ಸೊ ದೊಡ್ಡ ಮಟ್ಟದಲ್ಲೇ ದುಡ್ಡು ಬರುತ್ತೆ. ಎಲ್ಲೋ ಒಂದು ಕಡೆ ನಿಮಗೆ ದುಡ್ಡು ಬರ್ದಿರೋನಿಗೆ, ತಡೆದಿರೋರಿಗೆ ಅದು ದೇವರಿಗೆ ಬಿಟ್ಬಿಡಿ. ಅವರು ಅಥವಾ ನೀವೇ ಅವ್ರಿಗೆ ಏನಾದರೂ ಪನಿಷ್ ಮಾಡ್ತೀನಿ ಅಂದರೆ ಡೆಫಿನೆಟ್ಲಿ ಮಾಡಿ ಅನ್ನುವಂಥದ್ದು ಇದೆ. ಸೊ ಯಾರು ನಿಮಗೆ ದುಡ್ಡು ಬರ್ದಿರೋ ಹಾಗೆ ಫೈನಾನ್ಷಿಯಲಿ ಹೊಡೆತನ ಕೊಟ್ಟರು ಅವರಿಗೆ ಅದನ್ನು ರಿಟರ್ನ್ ಬ್ಯಾಕ್ ಮಾಡಬೇಕು, ಮಾಡಿ. ಅದರಿಂದ ಕೂಡ ನಿಮಗೆ ಒಳ್ಳೆಯದಾಗುತ್ತೆ. ಸೊ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ಮಹಾಲಕ್ಷ್ಮೀ ಚ ವಿದ್ಮಹೆ ವಿಷ್ಣು ಪತ್ನಿ ಚ ಧೀಮಹೆ ತನ್ನೋ ಲಕ್ಷ್ಮೀ ಪ್ರಚೋದಯತ್ ಅಂತ ಕೇಳ್ಕೊಳ್ತಾ
ಮಹಾಲಕ್ಷ್ಮಿಗೆ, ಅಷ್ಟಲಕ್ಷ್ಮಿಗೆ ವಂದನೆಯನ್ನು ತಿಳಿಸ್ತಾ ವಾಗ್ದೇವಿ ಪಾದಾರವಿಂದಕ್ಕೂ ಗೋವಿಂದನ ಕೂಗ್ತಾ, ಜೊತೆಗೆ ಈ ಭಾನುವಾರ ವಿಶೇಷವಾದಂಥ ಬ್ಲೂ ಮೂನ್ ಇದೆ. ಅದು ಸಾಕಷ್ಟು ನವಗ್ರಹಗಳ ದೋಷನ ಇಲ್ಲ ಹಾಕ್ಸುತ್ತೆ. ಸೊ ನವಧಾನ್ಯಗಳನ್ನ ತೊಗೊಂಬಂದು ಅದನ್ನು ಸ್ವಲ್ಪ ಪುಡಿ ಮಾಡಿದ್ರು ಓಕೆ, ಅಥವಾ ನೆನೆಸಿದ್ರು ಓಕೆ, ಅಥವಾ ಒಂದು ವಿಸಿಲ್ ಥರ ಅದನ್ನು ಮುದ್ದೆ ಥರ ಮಾಡಿ ಅದರಲ್ಲಿ ದೀಪನ ಹಚ್ಚಿ, ಅದರಲ್ಲಿ ತುಪ್ಪದ ದೀಪ ಅಥವಾ ಒಂದು ಎಣ್ಣೆ ದೀಪ ಆದರೂ ಸರಿ, 5 ಬತ್ತಿನ ಹಾಕಿ ಮುತ್ತುಗದ ಎಲೆ ಮೇಲೆ ಅದನ್ನು ಇಟ್ಟು ದೀಪನ ಹಚ್ಚೋದ್ರಿಂದ ಸೊ ಒಳ್ಳೆಯದಾಗತ್ತೆ, ಮಹಾಲಕ್ಷ್ಮಿ ಆಶೀರ್ವಾದ ಸಿಗುತ್ತೆ ಅಂತ ಹೇಳ್ತಾರೆ. ಸೊ ಮಾಡಿ ನೋಡಿ, ವಿಶೇಷವಾಗಿರುವಂಥದ್ದು. ನವಧಾನ್ಯಗಳನ್ನ ಹೇಗೆ ಮಾಡಿದ್ರೂ ಸರಿ, ಪುಡಿ ಮಾಡ್ಕೊಂಡು ಮಾಡ್ತಿರೋ ಅಥವಾ ಹಾಗೆ ಅದನ್ನು ಒಂದು ಏನು ಹೇಳೋದು, ಬಿಸಿ ನೀರಿಗೆ ಹಾಕಿ ಅದನ್ನೆಲ್ಲ ಉಂಡೆ ಕಟ್ಟಕ್ಕೆ ಬರಬೇಕಲ್ಲ, ಅದು ದೀಪದ ಶೇಪ್ ಕೊಡೋದಕ್ಕೆ, ಆ ಥರ ಮಾಡ್ತಿರೋ ಏನು ಮಾಡ್ತಿರೋ ಮಾಡಿ. ಸೊ ಮಾಡಿ ಬೆಳಗ್ಗೆಗೆ ಅದನ್ನು ದಿನಪೂರ್ತಿ ಇರಲಿ, ಬೆಳಗ್ಗೆಗೆ ಅದನ್ನು ತೊಗೊಂಡೋಗಿ ಹರಿಯೋ ನೀರಲ್ಲಿ ಅಥವಾ ಹಸುವಿಗೆ ಅಥವಾ ಗಿಡದ ಹತ್ರ ಇಟ್ಟುಬಿಡಿ. ಇದರಿಂದ ಒಳ್ಳೆಯದಾಗತ್ತೆ, ಫೈನಾನ್ಷಿಯಲ್ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ. ಜೊತೆಗೆ ಹುಣ್ಣಿಮೆ ದಿನ ಚಂದ್ರನಿಗೆ ನೈವೇದ್ಯನ ಇಡಿ. ಹೇಗೆ ಒಂದು ಗಾಜಿನ ಬಟ್ಲಲ್ಲಿ ಅಥವಾ ತಾಮ್ರದ ಹಿತ್ತಾಳೆಯ ಬಟ್ಲಲ್ಲಿ 5 ಅಥವಾ 3 ನಾಣ್ಯಗಳನ್ನ ಹಾಕಿ ಅದರ ಮೇಲೆ ಸಕ್ಕರೆನ ಹಾಕಿ ಚಂದ್ರನಿಗೆ ಬೆಳಕು ಬೀಳೋ ಹಾಗೆ ನೈವೇದ್ಯ ಥರ ಇಟ್ಟುಬಿಟ್ಟು ಬೆಳಿಗ್ಗೆ ಸೂರ್ಯೋದಯಕ್ಕೆ ಮುಂಚೆ ಅದನ್ನು ತೊಗೊಂಬಂದು ಅಡುಗೆ ಮನೆಯಲ್ಲಿ ಇಟ್ಟು ಆ 3 ಕಾಯಿನನ್ನು ಯಾವುದಾದ್ರೂ ಒಂದು ಮನೆಯ ಮೂಲೆಯಲ್ಲಿ ಇಟ್ಟಿರಿ. ಮುಂದಿನ ಹುಣ್ಣಿಮೆಗೆ ಆ ಸಕ್ಕರೆನ ಇರುವೆಗಳಿಗೆ ಹಾಕಿ. ಇದರಿಂದ ನಿಮ್ಮ ಸಾಕಷ್ಟು ಫೈನಾನ್ಷಿಯಲ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಕೊಬ್ಬರಿ ಎಣ್ಣೆ ದೀಪನ ಹಚ್ಚಿ, ಇದರಿಂದ ಕೂಡ ಬೇಗ ಸಾಲಗಳು ತೀರುತ್ತೆ. ಎಲ್ಲರಿಗೂ ಒಳ್ಳೆಯದಾಗಬೇಕು ಅಂತ ಹಾರೈಸ್ತೀನಿ. ಜಾಸ್ತಿ ಸಾಲ ಇರೋರು ತಿಮ್ಮಪ್ಪನ ದರ್ಶನ ಮಾಡ್ಕೊಂಬನ್ನಿ, ಇದರಿಂದ ಖಂಡಿತವಾಗ್ಲೂ ಸಾಲ ತೀರುತ್ತೆ. ಕೆಲವರು ನಾವು ತಿಮ್ಮಪ್ಪ ಹೋಗೋದಿಲ್ಲ ಮಾಡೋದಿಲ್ಲ ಅಂತಾರೆ, ಸೊ ಅದು ನಿಮಗೆ ಬಿಟ್ಟಿದ್ದು. ಬಟ್ ತಿರುಪತಿ ವಾಸ ಅವರ ವೈಫನ್ನ ಹೊಲಿಸ್ಕೋಬೇಕು ಅಂದರೆ ಅವ್ರ ಹಸ್ಬೆಂಡನ್ನು ಒಮ್ಮೆ ಆದರೂ ಭೇಟಿಯಾಗಿ ಬರಬೇಕು. ಒಳ್ಳೆಯದಾಗಲಿ. ಟೇಕ್ ಕೇರ್. ಬಾಯ್. ನಮಸ್ತೆ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಟೇಕ್ ಕೇರ್. ಬಾಯ್. ನಮಸ್ತೆ. The Sri Vagdevi Tarot channel is so glad to see you again. Thank you for watching our tarot card readings today.